ಹಳೆಯ ತಿರುಮಲೆ ಬಹಳ ಹಿಂದಿನ ಕಾಲ. ಇಂದಿನಂಥ ಜನಸಂದಣಿ, ರಸ್ತೆಗಳು, ಕಟ್ಟಡಗಳು ಇಲ್ಲಿ ಇರಲಿಲ್ಲ. ಕೇವಲ ಹಸಿರು ಕಾಡುಗಳು, ಮೌನದ ಬೆಟ್ಟಗಳು ಮತ್ತು ಆಕಾಶವನ್ನು ಮುಟ್ಟುವಂತಿದ್ದ ತಿರುಮಲೆಯ 7 ಪರ್ವತಗಳು. ಆ ಮೌನದ ನಡುವೆ ಒಂದು ದಿವ್ಯ ಶಕ್ತಿ ನೆಲೆಸಿತ್ತು. ಅದೇ ಶ್ರೀ ವೆಂಕಟೇಶ್ವರ ಸ್ವಾಮಿ. ಪ್ರಕೃತಿಯೇ ಅವನಿಗೆ ದೀಪವಿಟ್ಟು ಪೂಜೆ ಮಾಡುತ್ತಿದ್ದಂತಿತ್ತು. ಬ್ರಹ್ಮನ ಆಗಮನ. ಈ ಭೂಲೋಕದ ಪವಿತ್ರತೆಯನ್ನು ನೋಡಿದ ಬ್ರಹ್ಮದೇವರಿಗೆ ಒಂದು ಆಶಯ ಮೂಡಿತು. ಈ ದಿವ್ಯತೆಯನ್ನು ಮನುಷ್ಯರೂ ಕೂಡ ಕಾಣಬೇಕು. ಸ್ವಾಮಿಗೆ ಮಹಾ ಉತ್ಸವ ನಡೆಯಬೇಕು. ಅದೇ ದಿನ ದೇವಲೋಕದಿಂದ ಭೂಲೋಕಕ್ಕೆ ಬಂದ ಬ್ರಹ್ಮ ತಿರುಮಲೆಯ ಶಿಖರದಲ್ಲಿ ನಿಂತು ಮೊದಲ ಉತ್ಸವದ ಸದೆಬಡಿಯಿಟ್ಟನು. 9 ದಿನ ಮತ್ತು ರಾತ್ರಿಗಳ ಅದ್ಭುತ ಉತ್ಸವದ ಸಿದ್ಧತೆ ಆರಂಭವಾಯಿತು. ಮೊದಲ ಬ್ರಹ್ಮೋತ್ಸವ. ಪ್ರತಿದಿನವೂ ಸ್ವಾಮಿಯನ್ನು ವಿಭಿನ್ನ ವಾಹನಗಳ ಮೇಲೆ ಕೂರಿಸಿ ಪವಿತ್ರ ಮೆರವಣಿಗೆ ನಡೆಸಲಾಯಿತು. ಮೊದಲ ದಿನ ಶೇಷವಾಹನ, 2ನೇ ದಿನ ಹಂಸವಾಹನ, 3ನೇ ದಿನ ಸಿಂಹವಾಹನ, 4ನೇ ದಿನ ಕಲ್ಪವೃಕ್ಷ ವಾಹನ, 5ನೇ ದಿನ ಗರುಡ ವಾಹನ. ಅತಿ ವಿಶಿಷ್ಟ ದಿನ. ದೇವತೆಗಳೇ ಹೂವಿನ ಮಳೆಯನ್ನ ಸುರಿಸಿದರು. ಆಕಾಶವೇ ಮಂತ್ರಧ್ವನಿಗಳಿಂದ ಕಂಪಿಸಿತು. ಭೂಲೋಕವೇ ದೇವಲೋಕವಾಗಿ ಪರಿವರ್ತನೆಗೊಂಡಂತೆ ಕಾಣಿಸಿತು. ಹೆಸರಿನ ಮಹತ್ವ. ಈ ಅದ್ಭುತ ಉತ್ಸವವನ್ನು ಸ್ವತಃ ಬ್ರಹ್ಮದೇವರು ಆರಂಭಿಸಿದ್ದರಿಂದ ಜನರು ಇದನ್ನು ಬ್ರಹ್ಮೋತ್ಸವ ಎಂದು ಕರೆಯಲಾರಂಭಿಸಿದರು. ಇದು ಕೇವಲ ಹಬ್ಬವಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಪರಂಪರೆಯ ಸಂಗಮ. ಇಂದಿನ ಕಾಲದ ಸಂಪರ್ಕ. ಸಾವಿರಾರು ವರ್ಷಗಳ ನಂತರವೂ ಅದೇ ತಿರುಮಲೆ, ಅದೇ ಸ್ವಾಮಿ, ಅದೇ ಭಕ್ತಿ. ಇಂದು ಲಕ್ಷಾಂತರ ಭಕ್ತರು ಅದೇ ದಿವ್ಯ ಮೆರವಣಿಗೆಗಾಗಿ ಇಲ್ಲಿ ಸೇರುತ್ತಾರೆ. ಕಾಲ ಬದಲಾಗುತ್ತದೆ, ಆದರೆ ಬ್ರಹ್ಮೋತ್ಸವದ ಅದ್ಭುತ ಮಾತ್ರ ಎಂದು ಮರೆಯುವುದಿಲ್ಲ. ಕೊನೆಗೆ ಒಂದು ಧ್ವನಿ ಪರ್ವತಗಳ ನಡುವೆ ಪ್ರತಿಧ್ವನಿಸುತ್ತದೆ. ಭಕ್ತಿಯ ಸೌಭಾಗ್ಯದ ಮಂತ್ರ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ. ಶ್ರೀನಿವಾಸ. ಜಯ ಶ್ರೀನಿವಾಸ.